ಬೆಂಗಳೂರಲ್ಲಿ ಮಾಂಸಾಹಾರ ತಿನ್ನುವವರೇ ಎಚ್ಚರ ಎಚ್ಚರ. ಗೊತ್ತಿಲ್ಲದಂತೆ ನಿಮ್ಮ ಹೊಟ್ಟೆ ಸೇರ್ತಾ ಇದೆ ಬೌ ಬೌ ಬಿರಿಯಾನಿ ಚಾಪ್ಸು. ಕುರಿ ಮಾಂಸದ ಜೊತೆಗೆ ಬೌ ಬೌ ಮಾಂಸ ಮಾರಾಟ ಆಗ್ತಾ ಇದೆಯಂತೆ, ಈ ದಂಧೆ ಇದೆಯಂತೆ. ಜೈಪುರದಿಂದ ಬೆಂಗಳೂರಿಗೆ ಸಾವಿರಾರು ಕೆಜಿ ನಾಯಿ ಮಾಂಸ ಬಂದಿದೆಯಾ? ಎಲ್ಲ ಪ್ರಶ್ನಾರ್ಥಕ. ಬೆಂಗಳೂರಲ್ಲಿ ಮಾರಾಟ ಆಗ್ತಾ ಇದೆಯಾ ಹಾಗಾದ್ರೆ ಬೌ ಬೌ ಮಾಂಸ? ನಿಜಕ್ಕೂ ಬೌ ಬೌ ಮಾಂಸನ ಏನು ಅಂತ ಗೊತ್ತಿಲ್ಲ. ಆದರೆ ಸುದ್ದಿ ಬಂದಿರೋದಂತೂ ಆಘಾತಕಾರಿ. ಇವತ್ತಲ್ಲ, ನಾವು 15 ದಿನದ ಹಿಂದೆ ಇದರ ಬಗ್ಗೆ ಸುದ್ದಿ ಮಾಡಿದ್ವಿ. ನಿಮ್ಮ ವಿಸ್ತಾರ ನ್ಯೂಸ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಕುರಿತಂತೆ ನಾವು ಸುದ್ದಿ ಮಾಡಿದ್ವಿ. ಬೆಂಗಳೂರಿಗೆ ಬಹಳ ಸಸ್ತಾ, ಬಹಳ ಚೀಪಾಗಿ ಮಾಂಸ ಬರ್ತಾ ಇದೆ. ಇವತ್ತು ಮಟನ್ ಶಾಪ್ನ ಮುಂದೆ ನಿಂತ್ಕೊಂಡು ನನಗೆ ಗೊತ್ತಿಲ್ಲ, ನಾನು ವೆಜಿಟೇರಿಯನ್. ಈ ಕುರಿ ಮಾಂಸಕ್ಕೆ ಎಷ್ಟಿದೆ ನಾನು ಕೇಳ್ತಾ ಇದ್ದೆ ಆಗಲೇ. 900 ರೂಪಾಯಿ ಇದೆ, 750 ರೂಪಾಯಿ ಇದೆ, 800 ರೂಪಾಯಿ ಇದೆ ಅಂತ ಹೇಳ್ತಾ ಇದ್ದೆ. ಅದು ಬಹಳ ಫ್ರೆಶ್ ಮಾಂಸಕ್ಕೆ 900 ರೂಪಾಯಿ ಇದೆಯಂತೆ ಬೆಂಗಳೂರಿನಲ್ಲಿ ಮಟನ್ಗೆ. ಆದರೆ ಹೋಟೆಲ್ಗಳಿಗೆ 500 ರೂಪಾಯಿಗೆ, 450 ರೂಪಾಯಿಗೆ, 600 ರೂಪಾಯಿಗೆಲ್ಲ ಮಾಂಸ ಸಿಗುತ್ತೆ. ಕೇಳಿದ್ರೆ ಅದನ್ನು ಮಟನ್ ಅಂತಾನೆ ಅಂತಾರೆ. ಮಟನ್ ಸರ್ ಇದು ಅಂತ ನನಗೆ ಗೊತ್ತಾಗ್ತಿಲ್ಲ. 900 ರೂಪಾಯಿ ಮಟನ್ ಯಾವುದು, 500 ರೂಪಾಯಿ ಮಟನ್ ಯಾವುದು? ಈ ವ್ಯತ್ಯಾಸ ಯಾಕೆ? ನಿಜಕ್ಕೂ 500 ರೂಪಾಯಲ್ಲಿ ಕೊಡೋದು ಮಟನ್ನೇನಾ? ಈ ಪ್ರಶ್ನೆಗಳು ಎಲ್ರಿಗೂ ಬಂದೇ ಬರುತ್ತೆ ಸಹಜವಾಗಿ. ಅವ್ರು ಮಾಂಸಾಹಾರಿ ಆಗಿರಲಿ, ಈ ಯಾರು ಬೇಕಾದ್ರೂ ಆಗಿರಲಿ, ವೆಜಿಟೇರಿಯನ್ನು ಆಗಿರಲಿ, ಸಸ್ಯಾಹಾರಿಗಳು ಬೇಕಾದ್ರೆ ಆಗಿರಲಿ, ಪ್ರಶ್ನೆ ಬಂದೇ ಬರುತ್ತೆ. ಈಗ ನಾಳೆ ನಾವು ಟೊಮೆಟೊ ತಗೊಳ್ತೀವಿ ಹೋಗಿ, ಕೆಜಿಗೆ 40 ರೂಪಾಯಿ ಟೊಮೆಟೊನೂ ಇರುತ್ತೆ, 15 ರೂಪಾಯಿ ಟೊಮೆಟೊನೂ ಇರುತ್ತೆ. 15 ರೂಪಾಯಿ ಟೊಮೆಟೊ ಎಂಥದ್ದು, 40 ರೂಪಾಯಿ ಟೊಮೆಟೊ ಎಂಥದ್ದು? ಮಟನ್ ಚಪ್ಪರಿಸಿಕೊಂಡು ತಿನ್ನುವರಿಗೆ ಬಿಗ್ ಶಾಕ್. ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ನಾಯಿ ಮಾಂಸ ಪತ್ತೆ ಆಗಿದೆಯಾ? ರಾಜಸ್ಥಾನದಿಂದ 90 ಬಾಕ್ಸ್ಗಳಲ್ಲಿ ನಾಯಿ ಮಾಂಸ ಸಪ್ಲೈ ಆಗಿದೆಯಾ? 90 ಬಾಕ್ಸ್ಗಳಲ್ಲಿ. ಪುನೀತ್ ಕೆರೆಹಳ್ಳಿ ಮಾಹಿತಿ ಮೇರೆಗೆ ಖಾಕಿ ಕಾರ್ಯಾಚರಣೆ ಮಾಡಿತು. 70ಕ್ಕೂ ಹೆಚ್ಚು ಬಾಕ್ಸ್ಗಳಲ್ಲಿದ್ದಂಥ ಮಾಂಸವನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡ್ರು. ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ನಾಯಿ ಮಾಂಸ ಪತ್ತೆ ಆಗಿದೆ. ಗೊತ್ತಿಲ್ಲ ನಾಯಿ ಮಾಂಸ ಹೌದೋ ಅಲ್ವೋ, ಇನ್ನೂ ಪ್ರಶ್ನಾರ್ಥಕ. 4 ಟಾಟಾ ಏಸ್ಗಳಲ್ಲಿ ಮಾಂಸವನ್ನು ಪೊಲೀಸರು ಈಗಾಗಲೇ ದಸ್ತಗಿರಿ ಮಾಡಿದ್ದಾರೆ, ಜಪ್ತಿ ಮಾಡಿಕೊಂಡಿದ್ದಾರೆ. ಅದನ್ನು ಪೊಲೀಸರು ಕೊಂಡೊಯ್ದಿದ್ದಾರೆ. ಅದರ ಬಗ್ಗೆ ತನಿಖೆನೂ ಆಗ್ತಾ ಇದೆ. ಕುರಿದೋ ನಾಯಿದೋ ಅಂತ ಮಾತ್ರ ಅಲ್ಲ, ಅದು ತಿನ್ನೋಕೆ ಯೋಗ್ಯ ಇದೆಯಾ? ಎಷ್ಟೊತ್ನಲ್ಲಿ ಸ್ಲಾಟರ್ ಆಯ್ತು, ಯಾವ ಸ್ಲಾಟರ್ ಹೌಸ್ ಅಲ್ಲಿ ಆಯ್ತು, ಆ ಸ್ಲಾಟರ್ ಹೌಸ್ ಗೆ ಪರ್ಮಿಷನ್ ಇತ್ತಾ? ಇದು ಲೀಗಲ್ಲ ಅಥವಾ ಇಲ್ಲಿಗಲ್ಲ? ಇಲ್ಲಿಗಲ್ ಅನ್ನೋದಾದ್ರೆ ಇದು ಬಂದಿದ್ದೆ ಹೇಗೆ? ಯಾಕೆ ಕುರಿ ಮಾಂಸ ಅಂತ ಹೇಳಿ ತರ್ಲಿಲ್ಲ? ಹಾಗಾದ್ರೆ ಇದು ಕುರಿ ಮಾಂಸ ಅಂತಾನೋ ಬೇರೆ ಏನೋ ಹೇಳಿ ಟ್ರೈನ್ ನಲ್ಲಿ ಏನ್ ಬೇಕಾದ್ರೂ ಸ್ಮಗ್ಲಿಂಗ್ ಮಾಡಬಹುದಾ? ಇದೆಲ್ಲ ನಿಟ್ಟಿನಲ್ಲೂ ತನಿಖೆ ಆಗ್ಬೇಕು ಸರ್. ಕುರಿದೋ ನಾಯಿದೋ ಅಂತ ಮಾತ್ರ ಅಲ್ಲ, ಅದು ತಿನ್ನೋಕೆ ಯೋಗ್ಯ ಇದೆಯಾ? ಎಷ್ಟೊತ್ನಲ್ಲಿ ಸ್ಲಾಟರ್ ಆಯ್ತು, ಯಾವ ಸ್ಲಾಟರ್ ಹೌಸ್ ಅಲ್ಲಿ ಆಯ್ತು, ಆ ಸ್ಲಾಟರ್ ಹೌಸ್ ಗೆ ಪರ್ಮಿಷನ್ ಇತ್ತಾ? ಇದು ಲೀಗಲ್ಲ ಅಥವಾ ಇಲ್ಲಿಗಲ್ಲ? ಇಲ್ಲಿಗಲ್ ಅನ್ನೋದಾದ್ರೆ ಇದು ಬಂದಿದ್ದೆ ಹೇಗೆ? ಬೆಂಗಳೂರಲ್ಲಿ ಮಾಂಸಾಹಾರ ತಿನ್ನುವವರೇ ಎಚ್ಚರ ಎಚ್ಚರ. ಗೊತ್ತಿಲ್ಲದಂತೆ ನಿಮ್ಮ ಹೊಟ್ಟೆ ಸೇರ್ತಾ ಇದೆ ಬೌ ಬೌ ಬಿರಿಯಾನಿ ಚಾಪ್ಸು. ಕುರಿ ಮಾಂಸದ ಜೊತೆಗೆ ಬೌ ಬೌ ಮಾಂಸ ಮಾರಾಟ ಆಗ್ತಾ ಇದೆಯಂತೆ, ಈ ದಂಧೆ ಇದೆಯಂತೆ. ಜೈಪುರದಿಂದ ಬೆಂಗಳೂರಿಗೆ ಸಾವಿರಾರು ಕೆಜಿ ನಾಯಿ ಮಾಂಸ ಬಂದಿದೆಯಾ? ಎಲ್ಲ ಪ್ರಶ್ನಾರ್ಥಕ. ಬೆಂಗಳೂರಲ್ಲಿ ಮಾರಾಟ ಆಗ್ತಾ ಇದೆಯಾ ಹಾಗಾದ್ರೆ ಬೌ ಬೌ ಮಾಂಸ? ನಿಜಕ್ಕೂ ಬೌ ಬೌ ಮಾಂಸನ ಏನು ಅಂತ ಗೊತ್ತಿಲ್ಲ. ಆದರೆ ಸುದ್ದಿ ಬಂದಿರೋದಂತೂ ಆಘಾತಕಾರಿ. ಇವತ್ತಲ್ಲ, ನಾವು 15 ದಿನದ ಹಿಂದೆ ಇದರ ಬಗ್ಗೆ ಸುದ್ದಿ ಮಾಡಿದ್ವಿ. ನಿಮ್ಮ ವಿಸ್ತಾರ ನ್ಯೂಸ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಕುರಿತಂತೆ ನಾವು ಸುದ್ದಿ ಮಾಡಿದ್ವಿ. ಬೆಂಗಳೂರಿಗೆ ಬಹಳ ಸಸ್ತಾ, ಬಹಳ ಚೀಪಾಗಿ ಮಾಂಸ ಬರ್ತಾ ಇದೆ. ಇವತ್ತು ಮಟನ್ ಶಾಪ್ನ ಮುಂದೆ ನಿಂತ್ಕೊಂಡು ನನಗೆ ಗೊತ್ತಿಲ್ಲ, ನಾನು ವೆಜಿಟೇರಿಯನ್. ಈ ಕುರಿ ಮಾಂಸಕ್ಕೆ ಎಷ್ಟಿದೆ ನಾನು ಕೇಳ್ತಾ ಇದ್ದೆ ಆಗಲೇ. 900 ರೂಪಾಯಿ ಇದೆ, 750 ರೂಪಾಯಿ ಇದೆ, 800 ರೂಪಾಯಿ ಇದೆ ಅಂತ ಹೇಳ್ತಾ ಇದ್ದೆ. ಅದು ಬಹಳ ಫ್ರೆಶ್ ಮಾಂಸಕ್ಕೆ 900 ರೂಪಾಯಿ ಇದೆಯಂತೆ ಬೆಂಗಳೂರಿನಲ್ಲಿ ಮಟನ್ಗೆ. ಆದರೆ ಹೋಟೆಲ್ಗಳಿಗೆ 500 ರೂಪಾಯಿಗೆ, 450 ರೂಪಾಯಿಗೆ, 600 ರೂಪಾಯಿಗೆಲ್ಲ ಮಾಂಸ ಸಿಗುತ್ತೆ. ಕೇಳಿದ್ರೆ ಅದನ್ನು ಮಟನ್ ಅಂತಾನೆ ಅಂತಾರೆ. ಮಟನ್ ಸರ್ ಇದು ಅಂತ ನನಗೆ ಗೊತ್ತಾಗ್ತಿಲ್ಲ. 900 ರೂಪಾಯಿ ಮಟನ್ ಯಾವುದು, 500 ರೂಪಾಯಿ ಮಟನ್ ಯಾವುದು? ಈ ವ್ಯತ್ಯಾಸ ಯಾಕೆ? ನಿಜಕ್ಕೂ 500 ರೂಪಾಯಲ್ಲಿ ಕೊಡೋದು ಮಟನ್ನೇನಾ? ಈ ಪ್ರಶ್ನೆಗಳು ಎಲ್ರಿಗೂ ಬಂದೇ ಬರುತ್ತೆ ಸಹಜವಾಗಿ. ಅವ್ರು ಮಾಂಸಾಹಾರಿ ಆಗಿರಲಿ, ಈ ಯಾರು ಬೇಕಾದ್ರೂ ಆಗಿರಲಿ, ವೆಜಿಟೇರಿಯನ್ನು ಆಗಿರಲಿ, ಸಸ್ಯಾಹಾರಿಗಳು ಬೇಕಾದ್ರೆ ಆಗಿರಲಿ, ಪ್ರಶ್ನೆ ಬಂದೇ ಬರುತ್ತೆ. ಈಗ ನಾಳೆ ನಾವು ಟೊಮೆಟೊ ತಗೊಳ್ತೀವಿ ಹೋಗಿ, ಕೆಜಿಗೆ 40 ರೂಪಾಯಿ ಟೊಮೆಟೊನೂ ಇರುತ್ತೆ, 15 ರೂಪಾಯಿ ಟೊಮೆಟೊನೂ ಇರುತ್ತೆ. 15 ರೂಪಾಯಿ ಟೊಮೆಟೊ ಎಂಥದ್ದು, 40 ರೂಪಾಯಿ ಟೊಮೆಟೊ ಎಂಥದ್ದು?
ಮಟನ್ ಚಪ್ಪರಿಸಿಕೊಂಡು ತಿನ್ನುವವರಿಗೆ ಬಿಗ್ ಶಾಕ್. ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ನಾಯಿ ಮಾಂಸ ಪತ್ತೆಯಾಗಿದೆಯಾ? ರಾಜಸ್ಥಾನದಿಂದ 90 ಬಾಕ್ಸ್ಗಳಲ್ಲಿ ನಾಯಿ ಮಾಂಸ ಸಪ್ಲೈ ಆಗಿದೆ. 90 ಬಾಕ್ಸ್ಗಳಲ್ಲಿ. ಪುನೀತ್ ಕೆರೆಹಳ್ಳಿ ಮಾಹಿತಿ ಮೇರೆಗೆ ಖಾಕಿ ಕಾರ್ಯಾಚರಣೆ ಮಾಡಿತು. 70ಕ್ಕೂ ಹೆಚ್ಚು ಬಾಕ್ಸ್ಗಳಲ್ಲಿದ್ದಂಥ ಮಾಂಸವನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡ್ರು. ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ನಾಯಿ ಮಾಂಸ ಪತ್ತೆಯಾಯಿತು. ಗೊತ್ತಿಲ್ಲ ನಾಯಿ ಮಾಂಸ ಹೌದೋ ಅಲ್ವೋ, ಇನ್ನೂ ಪ್ರಶ್ನಾರ್ಥ. 4 ಟಾಟಾ ಏಸ್ಗಳಲ್ಲಿ ಮಾಂಸವನ್ನ ಪೊಲೀಸರು ಈಗಾಗಲೇ ದಸ್ತಗಿರಿ ಮಾಡಿದ್ದಾರೆ, ಜಪ್ತಿ ಮಾಡಿಕೊಂಡಿದ್ದಾರೆ. ಅದನ್ನು ಪೊಲೀಸರು ಕೊಂಡೊಯ್ದಿದ್ದಾರೆ. ಅದರ ಬಗ್ಗೆ ತನಿಖೆನೂ ಆಗ್ತಾ ಇದೆ. ಕುರಿದೋ ನಾಯಿದೋ ಅಂತ ಮಾತ್ರ ಅಲ್ಲ, ಅದು ತಿನ್ನೋಕೆ ಯೋಗ್ಯ ಇದೆಯಾ? ಎಷ್ಟೊತ್ತಿನಲ್ಲಿ ಸ್ಲಾಟರ್ ಆಯ್ತು? ಯಾವ ಸ್ಲಾಟರ್ ಹೌಸ್ ಅಲ್ಲಿ ಆಯ್ತು? ಆ ಸ್ಲಾಟರ್ ಹೌಸ್ ಗೆ ಪರ್ಮಿಷನ್ ಇತ್ತಾ? ಇದು ಲೀಗಲ್ ಅಥವಾ ಇಲ್ಲೀಗಲ್? ಇಲ್ಲೀಗಲ್ ಅನ್ನೋದಾದ್ರೆ ಇದು ಬಂದಿದ್ದೆ ಹೇಗೆ? ಯಾಕೆ ಕುರಿ ಮಾಂಸ ಅಂತ ಹೇಳಿ ತರ್ಲಿಲ್ಲ? ಹಾಗಾದ್ರೆ ಇದು ಕುರಿ ಮಾಂಸ ಅಂತಾನೋ ಬೇರೆ ಏನೋ ಹೇಳಿ ಟ್ರೈನ್ ನಲ್ಲಿ ಏನ್ ಬೇಕಾದ್ರೂ ಸ್ಮಗ್ಲಿಂಗ್ ಮಾಡಬಹುದಾ? ಇದೆಲ್ಲ ನಿಟ್ಟಿನಲ್ಲೂ ತನಿಖೆ ಆಗ್ಬೇಕು ಸರ್. ಕುರಿದೋ ನಾಯಿದೋ ಅಂತ ಮಾತ್ರ ಅಲ್ಲ, ಅದು ತಿನ್ನೋಕೆ ಯೋಗ್ಯ ಇದೆಯಾ? ಎಷ್ಟೊತ್ತಿನಲ್ಲಿ ಸ್ಲಾಟರ್ ಆಯ್ತು? ಯಾವ ಸ್ಲಾಟರ್ ಹೌಸ್ ಅಲ್ಲಿ ಆಯ್ತು? ಆ ಸ್ಲಾಟರ್ ಹೌಸ್ ಗೆ ಪರ್ಮಿಷನ್ ಇತ್ತಾ? ಇದು ಲೀಗಲ್ ಅಥವಾ ಇಲ್ಲೀಗಲ್? ಇಲ್ಲೀಗಲ್ ಅನ್ನೋದಾದ್ರೆ ಇದು ಬಂದಿದ್ದೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.